ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ದೋಷಗಳಿದ್ರೆ ಕೋರ್ಟ್ ಕೇಸ್ಗಳಾಗುತ್ತೆ, ಇನ್ನು ಈ ಕೋರ್ಟ್ ಕೇಸ್ಗಳಲ್ಲಿ ಜಯ ಗಳಿಸೋದು ಹೇಗೆ, ಇದನ್ನೆಲ್ಲ ತಿಳಿಯೋಣ. ಇದನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಿದ್ವಾನ್ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ. ಇವತ್ತು ಕೋರ್ಟ್ ಕೇಸ್ಗಳ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಒಂದಿಷ್ಟು ಜನ ಕೋರ್ಟ್ಗೆ ಅಲಿತಾ ಇರ್ತಾರೆ, ಕೋರ್ಟು ಕಚೇರಿಗೆ. ಯಾಕಾಗಿ ಈ ಸಮಸ್ಯೆ ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ? ಈ ಮನುಷ್ಯನ ಜಾತಕದಲ್ಲಿ ಅವನು ಮಾಡಿದಂತಹ ಪಾಪಕರ್ಮಗಳನ್ನು ಒಂದೊಂದು ವಿಧವಾಗಿ ಅವನು ಅನುಭವಿಸ್ತಾ ಹೋಗ್ತಾನೆ. ಅದರಲ್ಲಿ ಕೋರ್ಟ್ ಕೇಸ್ ಅನ್ನುವಂಥದ್ದು ಒಂದು ಕಾರಣ. ಕೆಲವರಿಗೆ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಕೊಟ್ಟರೆ, ಇನ್ನು ಕೆಲವರಿಗೆ ಸಂಸಾರದಲ್ಲಿ ಸಮಸ್ಯೆಗಳು ಕೊಡ್ತದೆ, ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಕೊಡ್ತದೆ, ಇನ್ನು ಕೆಲವರಿಗೆ ಏನು ಮಾಡ್ತದೆ, ಈ ಕೋರ್ಟ್ ಅಲಿಯುವಂಥ ವ್ಯವಸ್ಥೆ. ವ್ರತ ತಿರುಗಾಟ ಅನ್ನುವಂಥ ಒಂದು ವಾಕ್ಯ. ವ್ರತ ಅಂತ ಹೇಳಿದರೆ ಸುಮ್ಮನೆ ಕೋರ್ಟನ್ನು ತಿರುಗುವಂಥದ್ದು ಅಥವಾ ಯಾವುದಾದ್ರೂ ಒಂದು ಪ್ರದೇಶವನ್ನು ಸುತ್ತುವಂಥದ್ದು. ಅದರಿಂದ ಆ ಮನುಷ್ಯನಿಗೆ ಲಾಭಾಂಶ ಇಲ್ಲ ಅಂತ ಹೇಳಿದರು, ತನ್ನ ಸಮಯವನ್ನು ವ್ಯರ್ಥ ಮಾಡಿ ಅವನು ಆ ಕೋರ್ಟಿಗೋ ಅಥವಾ ಮತ್ತೊಂದು ಕಡೆ ಅಲಿಯುವಂಥದ್ದು, ಇವೆಲ್ಲವನ್ನು ಚಿಂತನೆ ಮಾಡ್ತೇವೆ. ಈ ಕೋರ್ಟ್ ಕೇಸ್ ಅನ್ನುವಂಥದ್ದು ನಾವೊಂದು ಆರನೇ ನ್ಯಾಯಭಾವದಿಂದ ಚಿಂತನೆಯನ್ನು ಮಾಡುವಾಗ ಆ ಒಂದು ಗ್ರಹಗಳ ದೃಷ್ಟಿ ಅನ್ನುವಂಥದ್ದು ಬಂದಾಗ ಏನಾಗ್ತದೆ ಅಂತ ಕೇಳಿದ್ರೆ, ಶತ್ರುಗ್ರಹರ ದೃಷ್ಟಿ ಅನ್ನುವಂಥದ್ದು ಬಂದಾಗ ಆ ಮನುಷ್ಯ ಅನ್ನುವಂಥವ್ನು ಏನು ಮಾಡ್ತಾನೆ, ನ್ಯಾಯದಲ್ಲಿ ಅವನು ಮಾಡಿದಂತಹ ಅನ್ಯಾಯಕ್ಕೆ ಅಥವಾ ಅವನಿಗಿರುವಂಥ ದೋಷಗಳಿಗೆ ಅವನು ಅಪರಾಧವನ್ನು ಮಾಡುವಂತೆ ಪ್ರೇರೇಪಣೆ ಮಾಡಿ ಕೋರ್ಟ್ ಅಲಿಯುವಂತೆ ಮಾಡ್ತಾನೆ. ಈಗ ಇದಕ್ಕೆ ಚಿಂತನೆ ನೋಡುವಾಗ ಶನಿ ಅನ್ನುವಂಥವನು ತುಂಬ ಕಾರಕತ್ವ ಆಗ್ತಾನೆ. ಈಗ ನೋಡಿ, ನಮ್ಮ ಪ್ರಖ್ಯಾತ ಕೆಲವರು ನಟರೆಲ್ಲ ಈಗ ಒಳಗಡೆ ಹೋಗಿದ್ದಾರೆ. ಈ ಹಿಂದೆ ಏನಾಗಿತ್ತು, ಒಮ್ಮೆ ಹೊರಗಡೆ ಬಂದು ಪುನಃ ಒಳಗಡೆ ಹೋಗಿದ್ದು. ಆ ಸಂದರ್ಭದಲ್ಲಿ ಏನಾಯಿತು, ಗುರು ಅನ್ನುವಂಥವನು ಮೇಷ ವೃಷಭ ಮಿಥುನ ಈ ಒಂದು ಲಗ್ನದಿಂದ ಬದಲಾವಣೆ ಆಗಿ ವಕ್ರಿಗುರು ಆದಂಥ ನಂತರದಲ್ಲಿ ಅವ್ರಿಗೇನಾಯಿತು, ಬೇಲ್ ಅನ್ನುವಂಥದ್ದು ಸಿಕ್ತು. ತದನಂತರದಲ್ಲಿ ಮತ್ತೆ ಪುನಃ ಆ ಶನಿ ಬದಲಾವಣೆ ಆದರೂ ಕೂಡಲೇ ಮತ್ತೆ ಇದು ಬಂಧನ ಯೋಗ ಅನ್ನುವಂಥದ್ದಾಯಿತು. ಇವೆಲ್ಲವನ್ನ ಮಾಡುವಂಥದ್ದು ಯಾರು? ಈ ಶನಿಯ ದೃಷ್ಟಿ ಅನ್ನುವಂಥದ್ದು ಒಬ್ಬ ಜಾತಕನ ಫಲದ ಮೇಲೆ ಬಿದ್ದಾಗ ಅವನು ಸತ್ಯವಾಗ್ಲೂ ಪಾಪವನ್ನ ಮಾಡಿದ್ದೇ ಹೌದು ಅಂತಾದರೆ ಅವನು ಎಂಥವನ ಮಗ ಆದರೂ ಅಷ್ಟೇ, ಅವನಿಗೆ ಬಂಧನ ಯೋಗ ಅನ್ನುವಂಥದ್ದು ಸತ್ಯ. ಬಂಧನ ಅಂತ ಹೇಳಿದರೆ ಶನಿ ಮಾಡುವಂಥದ್ದೇನು, ನೀವು ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಕೊಡುವಂಥದ್ದು. ಅದು ಮರಣವಾದರೂ ಆಗಬಹುದು, ಬಂಧನವಾದರೂ ಆಗ್ಬೋದು, ಅಥವಾ ನಿಮ್ಮನ್ನು ಆರೋಗ್ಯದಲ್ಲಿ ಕುಗ್ಗಿಸುವಂಥ ಕೆಲಸ ಆದರೂ ಆಗ್ಬೋದು. ಏನು ಅಂತ ಕೇಳಿದ್ರೆ ಪ್ರಾಯಶ್ಚಿತಗಳಿಗೆ ಪ್ರಾಮುಖ್ಯತೆ ಅಂತ ಹೇಳಿ, ಅವ್ರು ಮಾಡಿದಂಥ ಪಾಪಕರ್ಮಗಳಿಗೆ ಅವ್ರು ಅನುಭವಿಸಬೇಕು ಅಂತ ಹೇಳಿ. ಈ ಶನಿ ತುಂಬ ವಿಧವಾಗಿರ್ತಕ್ಕಂಥ ಕ್ರೂರ ಗ್ರಹ ಅಂತೇಳಿ ಎಲ್ಲೂ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ ಅವನಿಗೆ ನ್ಯಾಯಯುತವಾಗಿರುವಂಥ ಗ್ರಹ, ಧರ್ಮವಾಗಿರುವಂಥ ಗ್ರಹ ಅಂತ ಹೇಳಿ. ನಾವು ಮಾಡಿದಂಥ ತಪ್ಪಿಗೆ ಇವತ್ತಲ್ಲ ನಾಳೆ ಅವನು ಶಿಕ್ಷೆಯನ್ನು ತಂದು ಒಡ್ಡುವುದೇ. ನಾವು ಮಾಡಿದಂಥ ಪಾಪಗಳಿಗೆ ಇವತ್ತು ತಪ್ಪಿದ್ರೆ ನಾಳೆ ನಾವು ಯಾರಿಗೋ ಮೋಸ ಮಾಡಿರುತ್ತೇವೆ, ಅದು ನಾಳೆ ಇನ್ನೊಂದು ರೂಪದಲ್ಲಿ ಬಂದು ನಮಗೆ ಮೋಸ ಆಗುವಂತೆ ಮಾಡುವಂಥದ್ದೇ ಈ ಶನಿಗ್ರಹ ಅನ್ನುವಂಥದ್ದು. ಹಾಗಾಗಿ ಈ ಕೋರ್ಟ್ ಕೇಸಿನಲ್ಲೂ ಬಹಳಷ್ಟು ವಿಷಯಗಳಿದ್ದಾವೆ. ಮಾಡಿದಂಥ ಪಾಪಕರ್ಮಗಳು ಅನ್ನುವಂಥದ್ದು ನಾವು ಮಾಡಿದರೆ ಅದನ್ನು ಅಪರಾಧ ಅನುಭವಿಸಿದ್ರೆ ನಮಗೆ ಅಷ್ಟು ಸಮಸ್ಯೆ ಆಗೋದಿಲ್ಲ. ಈಗ ನಾವು ಏನು ಮಾಡದಲ್ಲೇ ಇರುವಂಥ ತಪ್ಪಿಗೆ ಪಾಪಕರ್ಮಗಳು ನಾವು ಮಾಡಿದ್ದೇವೆ ಅಂತ ಸುಳ್ಳು ಸುದ್ದಿಗಳನ್ನು ಇದು ಮಾಡಿ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥದ್ದು ಎಲ್ಲ ಆಗ್ತದೆ. ಏನು ಅಂತ ಕೇಳಿದರೆ ಅಪವಾದಗಳು ಬರುವಂಥದ್ದು, ತಾನು ಮಾಡದಲ್ಲೇ ಇರುವಂಥ ತಪ್ಪಿಗೆ ಅಪವಾದಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಅದೆಲ್ಲವೂ ಸಮೇತ ಕೆಲವೊಂದು ಗ್ರಹಗಳ ದೃಷ್ಟಿಯಿಂದ ಈ ರೀತಿ ಆಗ್ತದೆ. ಆ ಸಂದರ್ಭದಲ್ಲಿ ನಾವು ಏನನ್ನ ಮಾಡಬೇಕು ಅಥವಾ ಯಾವ ದೇವರನ್ನು ನಾವು ಆರಾಧನೆ ಮಾಡಿದರೆ ಸರಿಯಾಗ್ತದೆ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ನಾವು ಚಿಂತನೆ ಮಾಡಿದಾಗ ಒಂದು ಇಲ್ಲಿ ಶ್ರಮದಾನ ಅನ್ನುವಂಥದ್ದು ಆಗಬೇಕು. ನಾವೀಗ ಹಣವನ್ನು ಕೊಟ್ಟು ಬಿಡ್ತೇವೆ, ಬಟ್ರೆ ನೀವು ಪೂಜೆ ಮಾಡಿ ಅಂದರೆ ಎಲ್ಲದೂ ಪೂಜೆ ಮಾಡೋದ್ರಿಂದ ಸರಿಯಾಗೋದಿಲ್ಲ. ಯಾವುದಾದ್ರೂ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ, ಆ ದೇವಸ್ಥಾನ ಅಂತ ಹೇಳಿದರೆ ಹೇಗಿರ್ತದೆ, ಪುರಾತನ ಅಂತ ಯಾಕೆ ಹೇಳಿದೆ ಅಂತ ಕೇಳಿದರೆ, ಪುರಾತನ ಕಾಲದಲ್ಲಿ ಆಗಮೋಕ್ತ ವಿಧಿಯಲ್ಲಿ ಪೂಜೆ ಆಗ್ತಿತ್ತು. ಈಗ ದೇವರನ್ನು ಪೂಜೆ ಮಾಡುವಾಗ ಮೂರ್ನಾಲ್ಕು ರೀತಿಯಾಗಿ ಆರಾಧನೆ ಮಾಡ್ತಾರೆ. ಒಂದು ಪುರಾಣೋಕ್ತವಾಗಿ, ಇನ್ನೊಂದು ವೇದೋಕ್ತವಾಗಿ, ಇನ್ನೊಂದು ಆಗಮೋಕ್ತವಾಗಿ. ಇದು ಅಷ್ಟು ಸಮೇತ ದೇವರನ್ನ ಆರಾಧನೆ ಮಾಡುವಂತಹ ವಿಧಿವಿಧಾನಗಳು. ಈ ಆಗಮೋಕ್ತವಾಗಿ ಪ್ರತಿಷ್ಠೆ ಆದಂಥ ದೇವಸ್ಥಾನಗಳಲ್ಲಿ ಸುಗಂಧ ಭರಿತವಾಗಿರ್ತಕ್ಕಂಥ ತೈಲಗಳನ್ನು ಅಲ್ಲಿನ ಕಲ್ಲಿಗೆ ಹಚ್ಚುವಂಥದ್ದು, ಅಥವಾ ಆ ದೇವರ ನಂದಾದೀಪಕ್ಕೆ ತುಪ್ಪವನ್ನು ಕೊಡುವಂಥದ್ದು, ತುಪ್ಪದ ದೀಪವನ್ನು ಹಚ್ಚಿ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವಂಥದ್ದು. ಆ ನಂತರದಲ್ಲಿ ಈ ಗಜೇಂದ್ರ ಮೋಕ್ಷ ಅನ್ನುವಂತಹ ಒಂದು ಸ್ತೋತ್ರ ಅನ್ನುವಂಥದ್ದು ಬರ್ತದೆ. ಇವುಗಳನ್ನು ಪಠನೆ ಮಾಡೋದ್ರಿಂದ ಏನಾಗ್ತದೆ ಕೇಳಿದರೆ, ನಾವು ಮಾಡಿದಂಥ ಪಾಪಕರ್ಮಗಳಿಗೆ ಸಿಗುವಂಥ ಶಿಕ್ಷೆ ಅನ್ನುವಂಥದ್ದು ಏನಾಗ್ತದೆ, ಅದು ಸ್ವಲ್ಪ ಕುಂಠಿತವಾಗ್ತಾ ಹೋಗ್ತದೆ, ಅದರ ಪ್ರಮಾಣ ಅನ್ನುವಂಥದ್ದು ಕಮ್ಮಿ ಆಗ್ತಾ ಹೋಗ್ತದೆ. ಇನ್ನೊಂದು
ದೃಷ್ಟಿಕೋನದಲ್ಲಿ ನೋಡಿದಾಗ ಈ ಕೋರ್ಟ್ ಕೇಸ್ ಜಯ ಆಗ್ಲಿಕ್ಕೆ ಕೆಲವರು ಏನು ಮಾಡ್ತಾರೆ, ಮಾಟಮಂತ್ರಾದಿಗಳನ್ನು ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ, ಈ ಹಿಂದೆ ಆದಂತಹ ಒಂದು ವೃತ್ತಾಂತ ಏನು ಅಂತ ಕೇಳಿದ್ರೆ, ಒಬ್ಬ ಮಾಡಿದಂಥ ತಪ್ಪನ್ನ ಅವನು ಮಾಡಿದಂಥ ಪ್ರಯೋಗಾದಿಗಳಿಂದ ಆ ನ್ಯಾಯಾಧೀಶನ ಮೇಲೆಯೇ ಪ್ರಯೋಗಾದಿಗಳನ್ನು ಮಾಡಿ ಅಲ್ಲಿ ಯಾರು ಕೂರ್ಲಿಕ್ಕೆ ಆಗಬಾರ್ದು, ಒಟ್ಟು ಅಲ್ಲಿಂದ ಪಾಸ್ ಆಗ್ತಾ ಇರಬೇಕು. ಆ ರೀತಿ ಪ್ರಯೋಗಾದಿಗಳನ್ನೆಲ್ಲ ತುಂಬ ಬಹಳ ವರ್ಷಗಳ ಹಿಂದೆ ಮಾಡಿದವರು ಇದ್ದಾರೆ. ಆ ಸಂದರ್ಭದಲ್ಲಿ ಬುದ್ಧಿಸ್ತಂಭನವನ್ನು ಮಾಡುವಂಥದ್ದು, ಅಥವಾ ಅಲ್ಲಿರುವಂತಹ ಜನರು ಈ ವ್ಯಕ್ತಿಯ ಪರವಾಗಿಯೇ ಎಲ್ಲರೂ ಮಾತಾಡುವಂತೆ, ಯಾರು ವಾದ ಮಾಡಲಿಕ್ಕೆ ವಕೀಲರು ಬಂದಿರ್ತಾರೆ, ಇವರ ವಿರುದ್ಧವಾಗಿ ವಾದ ಮಾಡುವಂಥವ್ರ ಸಮೇತ ಇವ್ರ ಪರವಾಗಿಯೇ ವಾದಾದಿಗಳನ್ನು ಮಾಡಿ ಇವ್ರನ್ನ ಗೆಲ್ಲಿಸುವಂಥ ಕೆಲಸ ಇದೆಲ್ಲ ಏನು ಅಂತ ಕೇಳಿದ್ರೆ ಮಾಂತ್ರಿಕ ವಿಧಾನದಲ್ಲಿ ಬರ್ತದೆ. ಈ ಸಾತ್ವಿಕವಾಗಿ ಚಿಂತನೆಯನ್ನು ಮಾಡುವಾಗ ಗಜೇಂದ್ರ ಮೋಕ್ಷಾದಿಗಳು ಅಥವಾ ದೇವಸ್ಥಾನಗಳನ್ನು ಶುಚಿಗೊಳಿಸುವಂಥ ಕೆಲಸಗಳು, ನಾನು ಆಗಲೇ ತೈಲವನ್ನು ಹಚ್ಚಿ ಅಂತ ಹೇಳಿದೆ. ಕಲ್ಲಿಗೆಲ್ಲ ತೈಲವನ್ನು ಹಚ್ಚುವಂಥದ್ದು ಯಾಕೆ ಅಂತ ಕೇಳಿದರೆ, ಅಲ್ಲಿರುವಂತಹ ಒಟ್ಟು ನಾಶ ಆಗಬೇಕು, ಅವನ ಶ್ರಮದಾನ ಆಗಬೇಕಲ್ಲಿ, ಅವನು ಶ್ರಮವನ್ನು ಪಡಬೇಕಲ್ಲಿ. ದೇವಸ್ಥಾನದ ಪಾತ್ರೆಗಳನ್ನು ತೊಳೆಯುವಂಥದ್ದು, ಅಥವಾ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಕಸವನ್ನು ಗುಡಿಸುವಂಥದ್ದು, ಅಥವಾ ಅಲ್ಲಿರುವಂತಹ ಗರುಡಗಂಬವನ್ನು ಅಥವಾ ಧ್ವಜಸ್ತಂಭವನ್ನು ಶುದ್ಧಿಗೊಳಿಸುವಂಥದ್ದು, ಮತ್ತು ಆ ಧ್ವಜ ಪತಾಕೆಯನ್ನು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಇವರ ಪರವಾಗಿ ಯಾರ್ದು ಕೇಸ್ ಉಂಟೋ ಅವರ ಪರವಾಗಿ ಆ ಧ್ವಜ ಪತಾಕೆಯನ್ನು ಇವರು ಕೊಡಿಸುವಂಥದ್ದು ದೇವಸ್ಥಾನಗಳಿಗೆ. ಇವೆಲ್ಲವೂ ಏನು ಮಾಡ್ತದೆ ಕೇಳಿದರೆ, ಕೋರ್ಟಿನಲ್ಲಿ ಆಗುವಂಥ ಶಿಕ್ಷೆಯನ್ನು ಕಮ್ಮಿ ಮಾಡ್ತಾ ಬರ್ತದೆ. ನಾವು ತಪ್ಪು ಮಾಡಿದ್ದೇ ಇದ್ರು ಅದು ಕಮ್ಮಿ ಮಾಡ್ತಾ ಬರ್ತದೆ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಬೆಂಗಳೂರಿಂದ ಲಕ್ಷ್ಮೀ ನಾರಾಯಣ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಮೇಡಮ್. ಹಾಂ, ಗುರೂಜಿ ಇದ್ದಾರೆ, ಮಾತನಾಡಿ. ಸರಿ ನಮಸ್ತೆ ಸ್ವಾಮಿ. ನಮಸ್ಕಾರ. ಹಾಂ, ನಾನು ಹುಟ್ಟಿರೋ ಡೇಟು 18/4/1958 ಸೋಮವಾರ. ನಿಮಿಷ. 18/4/1958. 1958. ಹೌದು. ಹಾಂ, ಹೇಳಿ, ಏನು ವಿಷಯ? ಏನು ಅಂತ ಯಾವ ಕೆಲಸ ನಮ್ಗೆ ಆಗ್ತಾ ಇಲ್ಲ. ಸ್ವಲ್ಪ ಜಮೀನು ಇದೆ, ಆ ಜಮೀನು ವ್ಯವಹಾರ ಮಾಡೋಣ ಅಂತ ಆಗ್ತಾ ಇಲ್ಲ. ಒಂದು ಲೇಟ್ ಆಗುತ್ತೆ, ಅದರಿಂದ ಕೇಳೋಣ ಅಂತ. ಇಲ್ಲಿ ಯಜಮಾನ್ರೆ, ಒಂದೇನಾಗಿದೆ ಅಂತ ಕೇಳಿದರೆ ನೋಡಿ, ನಿಮ್ಮ ಜೀವಿತಾವಧಿಯಲ್ಲಿ ನೀವು ಕಷ್ಟಪಟ್ಟಂಥ ದುಡ್ದಂಥದ್ದು ಅಥವಾ ನಿಮ್ಮ ತಂದೆ ಮನೆಯ ಕಡೆಯಿಂದ ಬಂದಂಥ ಆಸ್ತಿಗಳು, ಇವು ಯಾವುದನ್ನೂ ಸಮೇತ ಸರಿಯಾಗಿ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಆಮೇಲೆ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅಷ್ಟೇ. ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಅಥವಾ ನೀವು ಕೊಟ್ಟಂಥ ಡೇಟ್ ಆಫ್ ಬರ್ತಿನ ಸಮಯಕ್ಕೆ ಸರಿಯಾಗಿ ನೋಡುವಾಗ ಈ ದೇಹದಿಂದನೂ ಅಷ್ಟೇ, ಈ ದೇಹದಿಂದ ಸೌಖ್ಯ ಅನ್ನುವಂಥದ್ದು ಬೇಕು. ದೇಹ ಅನ್ನುವಂಥದ್ದು ನಮಗೆ ಸುಖವನ್ನು ಕೊಟ್ಟರೆ ನಮಗದು ಏನು ಗಣನೆಗೆ ಬರುವುದಿಲ್ಲ. ಆದರೆ ನಿಮ್ಮ ವಿಚಾರದಲ್ಲಿ ಏನಾಗ್ತದೆ, ದೇಹ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಹಳಷ್ಟು ಅನುಭವಿಸ್ತಾ ಇದ್ದೀರಿ. ಮತ್ತು ಈ ಕುಜನ ಅಂದರೆ ಈ ಭೂಮಿ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಲ್ಲಿ ಸಾಕಷ್ಟು ನಂಬಿಕೆ ದ್ರೋಹಗಳಾದಂಥ ಲಕ್ಷಣಗಳು ಉಂಟು. ಇನ್ನೊಂದು ಸ್ತ್ರೀಯಿಂದ ಸ್ವಲ್ಪ ಮೋಸಗಳಾದಂಥದ್ದು ಅಂತ ಹೇಳಿದರೆ, ಸ್ವಲ್ಪ ಹೆದರಿಸಿ ಹಣವನ್ನು ಕಿತ್ಕೊಂಡಂಥದ್ದು ಎಲ್ಲವೂ ಉಂಟು ಇದರಲ್ಲಿ. ಇದು ಯಾಕಾಗಿ ಆಗ್ತಾ ಉಂಟು ಅಂತ ಕೇಳಿದರೆ, ಕೆಲವೊಂದು ನಿಮ್ಮ ಕುಟುಂಬದ ಕುಲದೇವರನ್ನು ವಿಸರ್ಜಿಸಿದಂತಹ ಲಕ್ಷಣಗಳು, ಅಂದರೆ ದೇವರನ್ನು ತಗೊಂಡು ಹೋಗಿ ಎಲ್ಲೋ ನೀರಲ್ಲಿ ಹಾಕಿದ್ದೋ ಅಥವಾ ದೇವರಿಗೆ ಕೋಪ ಬರುವಂಥ ಅಪಚಾರ ಕೆಲಸಗಳನ್ನು ಮಾಡಿದಂಥದ್ದು, ಇವೆಲ್ಲವೂ ಸಮೇತ ಒಂದು ಇದಕ್ಕೆ ಕಾರಣ ಆಗ್ತದೆ. ಇವೆಲ್ಲದಕ್ಕೂ ನಾವಿಲ್ಲಿ ಪರಿಹಾರ ಹೇಳಲಿಕ್ಕೆ ಸಾಧ್ಯತೆ ಸ್ವಲ್ಪ ಕಷ್ಟ. ಸಾಧ್ಯತೆ ಇತ್ತು ಅಂದರೆ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ. ಇದು ತುಂಬ ಸಮಸ್ಯೆಗಳಿರುವಂಥದ್ದು. ಆಮೇಲೆ ಸ್ವಲ್ಪ ಈ ಮಕ್ಕಳ ವಿಚಾರಗಳಲ್ಲೂ ಅಷ್ಟೇ ತುಂಬ ದ್ರೋಹಗಳನ್ನು ಅಥವಾ ನಿಮ್ಮ ಮನಸ್ಸು ನೋಯಿಸುವಂಥ ಕೆಲಸ ಮಾಡಿದಂಥದ್ದು ಇವೆಲ್ಲವೂ ಗೋಚರಕ್ಕೆ ಬರ್ತಾ ಇದೆ. ಸದ್ಯದ ಪರಿಸ್ಥಿತಿಗೆ ನಿಮ್ಮ ಮನೆಯ ಹತ್ತಿರದಲ್ಲಿರುವಂಥ ಒಂದು ವಿಷ್ಣು ಸಾನ್ನಿಧ್ಯ ಇದೆ ಅಲ್ವಾ? ಅಂದರೆ ವಿಷ್ಣುವಿನ ಸಾನ್ನಿಧ್ಯ ಉಂಟಾ ನಿಮ್ಮ ಮನೆಯ ಹತ್ತಿರ? ಹಾಂ, ಆ ವಿಷ್ಣುವಿಗೆ ಹೋಗಿ ತುಳಸಿ ಅರ್ಚನೆಯನ್ನು ಮಾಡ್ತಾ ಬನ್ನಿ. ವಿಷ್ಣು ಸಹಸ್ರನಾಮದಿಂದ ತುಳಸಿ ಅರ್ಚನೆಯನ್ನು ಮಾಡಿ ಪ್ರಣೀತವಾಗಿರ್ತಕ್ಕಂಥ ಪ್ರಸಾದವನ್ನು ಯಾವ ಜಾಗ ಅನ್ನುವಂಥದ್ದು ಸೇಲ್ ಆಗಬೇಕನ್ನುವಂಥದ್ದು ಇದೆಯೋ ಆ ಜಾಗಕ್ಕೆ ಅದನ್ನು ಹಾಕಿ. ಆದಷ್ಟು ಬೇಗ ಸೇಲ್ ಆಗಲಿಕ್ಕೆ ಅನುಕೂಲತೆ ಆಗ್ತದೆ. ತದನಂತರದಲ್ಲಿ ಸಾಧ್ಯತೆ ಇತ್ತಂತಾದರೆ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ, ನಾನು ನಿಮಗೆ ಪರಿಹಾರಾದಿಗಳನ್ನು ಹೇಳ್ತೇನೆ. ಯಾವುದೆಲ್ಲ ಏನೆಲ್ಲ ಸಮಸ್ಯೆ ಆಗಿದೆ ಕುಟುಂಬದಲ್ಲಿ, ಅದಕ್ಕೆ ಏನನ್ನು ಮಾಡಬೇಕು ಅನ್ನುವಂಥ ವಿಷಯಗಳನ್ನು ವಿಸ್ತಾರವಾಗಿ ಹೇಳುವ. ಸದ್ಯದ ಪರಿಸ್ಥಿತಿಗೆ ನಿಮ್ಮ ಮನೆಯ ಹತ್ತಿರ ಭಾಗದಲ್ಲಿರುವಂತಹ ಪುರಾತನವಾಗಿರುವಂಥ ಒಂದು ವಿಷ್ಣು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ತುಳಸಿ ಅರ್ಚನೆಯನ್ನು ಮಾಡಿ ಅವರು ಕೊಟ್ಟಂಥ ಪ್ರಸಾದಾದಿಗಳನ್ನು ತೆಗೆದು
ನಿಮ್ಮ ಯಾವ ಜಾಗ ಸೇಲ್ ಆಗಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮಲ್ಲಿ ಉಂಟೋ ಅದಕ್ಕೆ ಸೇಲ್ ಮಾಡುವಂಥದ್ದು ನೋಡಿ. ಸೇಲ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥ ಲಕ್ಷಣಗಳಿದೆ, ಅಥವಾ ಮೋಸಗಳು ಅಥವಾ ಸಮಸ್ಯೆಗಳಾಗುವಂಥದ್ದಿದೆ. ಅದು ಆ ಸಂದರ್ಭಕ್ಕೆ ನೋಡುವ. ಸದ್ಯಕ್ಕೆ ಇಷ್ಟು ಮಾಡಿ, ಸೇಲ್ ಆಗ್ಲಿಕ್ಕೆ ಜನ ಬರಲಿ. ಇಲ್ಲಿ ಜನ ಬರ್ತಾರೆ, ಆದರೆ ನೋಡ್ಕೊಂಡು ಹೋಗ್ತಾರೆ, ಮತ್ತೆ ಅದು ಯಾವುದನ್ನು ಕನ್ಫರ್ಮೇಷನ್ ಹೇಳೋದಿಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಥಿತಿ. ಆಯಿತಾ? ಸದ್ಯಕ್ಕೆ ವಿಷ್ಣುವಿಗೆ ಆರಾಧನೆ ಮಾಡಿ, ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಹೇಳ್ತಾ ಇದ್ರಿ ಮಾಟ ಮಂತ್ರಗಳನ್ನು ಕೂಡ ಮಾಡಿಸ್ತಾರೆ ಕೋರ್ಟ್ ಕೇಸ್ನಲ್ಲಿ ಜಯ ಗಳಿಸೋದಕ್ಕೆ ಅಂತ, ಆ ಕುರಿತಂತೆ ತಿಳಿಸ್ಕೊಡಿ. ಈಗ ಒಂದೇನು ಅಂತ ಕೇಳಿದ್ರೆ, ನಾನು ತಪ್ಪು ಮಾಡಿದ್ದೇನೆ ಅಂತ ಆದಾಗ, ನನಗೆ ಶಿಕ್ಷೆ ಆಗ್ತದೆ ಅನ್ನುವಂಥದ್ದು ಗೊತ್ತಾದಾಗ ನಾ ಏನು ಮಾಡ್ತೇನೆ, ಒಂದು ಲಾಯರ್ನ ಖರೀದಿ ಮಾಡ್ಲಿಕ್ಕೆ ನೋಡ್ತೇನೆ, ಅಥವಾ ಅವ್ರಿಗೆ ಲಂಚಾದಿಗಳನ್ನು ಕೊಡ್ಲಿಕ್ಕೆ ನೋಡ್ತೇನೆ. ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರತಿಸ್ಪರ್ಧಿ ಇರುವಂಥವನ್ನ ಅವನೇ ಸುಮ್ಮನಾಗುವಂತೆ ಆದರೆ ನಾನು ಗೆಲ್ತೇನೆ. ಒಟ್ಟು ನಾನು ಗೆಲ್ಲಿಕ್ಕೆ ಯಾವ್ಯಾವ ದಾರಿಗಳಿದೆ ಅನ್ನುವಂಥದ್ದನ್ನ ನಾನು ಫಸ್ಟ್ ಹುಡುಕೊಳ್ತೇನೆ. ಹುಡುಕಿದಾಗ ಏನು ಮಾಡ್ತಾರೆ, ಅವ್ರ ಕಡೆಯಿಂದ ಹೇಳ್ತಾರೆ, ಹೇ ಅವ್ನು ಸೈಲೆಂಟ್ ಆಗುವಂಗೆ ಏನಾರು ಮಾಡಿಸಪ್ಪ, ಯಾರ ಹತ್ರನಾದ್ರೂ ಹೋಗಿ. ಆಗ ಈ ಮಂತ್ರವಾದಿಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಈಗ ಕೋರ್ಟ್ ಕೇಸ್ ನಡೆಸುವಂಥದ್ದು, ಎದುರುಗಡೆ ಇರುವಂತಹ ವ್ಯಕ್ತಿಯೇ ಇಲ್ಲ ಅವ್ರದ್ದೇನೋ ತಪ್ಪಿಲ್ಲ, ನಂದೇ ತಪ್ಪಿದೆ ಅಂತ ಹೇಳಿ ಅವರೇ ಶಿಕ್ಷೆಯನ್ನು ಅನುಭವಿಸಿದಂಥದ್ದು ನಾವು ಕಣ್ಣಾರೆ ನೋಡಿದ್ದೇವೆ. ಇವೆಲ್ಲ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಒಬ್ಬ ವೈದ್ಯನ ಹತ್ರ ಹೋಗಿ ಏನನ್ನ ಕೇಳಿದ್ರು ಸಮೇತ ಅವನು ಮಾಡ್ತಾನೆ, ವೈದ್ಯರಾದವರು. ಹಾಗೆ ಈ ಮಾಂತ್ರಿಕರು ಅಷ್ಟೇ. ಕೆಲವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಅವಿಚಾರಗಳನ್ನು ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ಏನಾಗ್ತದೆ, ಎದುರುಗಡೆ ಇರುವಂತಹ ಯಾರು ನಮ್ಮ ಆಪೋಸಿಟ್ ಕೇಸ್ ಹಾಕಿರ್ತಾರೆ ಅವರ ಬುದ್ಧಿ ಅನ್ನುವಂಥದ್ದು ವಿಚಲಿತ ಆಗ್ಬಿಡ್ತದೆ. ಅಂತ ಹೇಳಿದ್ರೆ ಅವರಿಗೆ ಸತ್ಯಾಸತ್ಯತೆ ಬಗ್ಗೆ ಅರಿವಿದ್ರು ಸಮೇತ ಆ ಸಂದರ್ಭದಲ್ಲಿ ಮಂಕು ಬಡಿದಾಗೆ ಆಗುವಂಥದ್ದು, ಅಥವಾ ಈ ಕೋರ್ಟ್ ಕೇಸ್ಗಳನ್ನ ಜಡ್ಜ್ಮೆಂಟ್ ಬರೆಯುವಂತ ಸಂದರ್ಭದಲ್ಲೂ ಅವರು ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಬದಲಾವಣೆ ಆಗುವಂಥದ್ದು, ಅಥವಾ ಅದನ್ನ ಮುಂದೂಡುವಂತ ಕೆಲಸಗಳು ಅವ್ರ ಆ ಸಂದರ್ಭದಲ್ಲಿ. ಯಾಕೆಂದ್ರೆ ನಾ ಇಲ್ಲಿ ಕೂತಿದ್ದೇನೆ ಅಂತ ಆದ್ರೆ, ಈಗ ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೇನೆ, ಇದ್ದಕ್ಕಿದ್ದಾಗೆ ನಾನು ಬೇರೆ ಯಾವ್ದಾವುದೋ ವಿಚಾರಗಳನ್ನು ಮಾತಾಡಿದ್ರೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತದ್ದಲ್ಲ. ಆಗೇನಾಗ್ತದೆ, ನನಗೆ ಅನ್ನುವಂಥದ್ದು ಕೆಟ್ಟ ಹೆಸರಾಗ್ತದೆ. ಆದ್ರೆ ನನಗೆ ಆ ಬುದ್ಧಿ ಯಾಕೆ ಬರ್ತದೆ ಅಂತ ಕೇಳಿದ್ರೆ, ಆ ಬುದ್ಧಿಯನ್ನ ವಿಚಲಿತ ಮಾಡುವಂಥದ್ದು ಅಂತ ಹೇಳಿ. ಈ ಕಾರಣಗಳಿಂದ ಏನಾಗ್ತದೆ, ಕೋರ್ಟ್ ಕೇಸ್ನಲ್ಲಿ ಆಗುವಂತ ಸಮಸ್ಯೆಗಳನ್ನೆಲ್ಲ ಹಿಂದಿನ ಕಾಲದಲ್ಲಿ ಈ ರೀತಿ ಎಲ್ಲ ಆಗ್ತಾ ಇತ್ತು. ಈ ಕೋರ್ಟಿಗೆ ಹೋಗ್ತಾ ಕೋರ್ಟ್ ಬಾಗ್ಲಲ್ಲಿ ಏನಾದ್ರು ಪ್ರಸಾದ ಹೋಗೋದು, ಹೋಗುವಂತ ಸಂದರ್ಭದಲ್ಲಿ ಅದನ್ನ ತುಳ್ಕೊಂಡು ಹೋದವರಿಗೆ ಆ ಒಂದು ಶಕ್ತಿ ಅನ್ನುವಂಥದ್ದು ಏನಾಗ್ತದೆ, ಅವರ ಬುದ್ಧಿಯನ್ನ ಬದಲಾವಣೆ ಮಾಡ್ತಾ ಹೋಗ್ತದೆ. ಈಗ ನೀವು ಇಲ್ಲಿ ಒಂದು ಒಳ್ಳೆ ವಿಷಯವನ್ನು ಮಾತಾಡಬೇಕು ಅಂತ ಬಂದಿರ್ತೀರಿ, ಯಾವುದೋ ಒಬ್ಬ ಮಾಡಿ ಹಾಕಿದಂತ ಪ್ರಯೋಗಾದಿಗಳನ್ನ ನೀವು ತುಳ್ಕೊಂಡು ಅಥವಾ ದಾಟಿಕೊಂಡು, ಅಥವಾ ಅದನ್ನ ಪ್ರಾಶನ ಮಾಡಿದಂಥದ್ದು, ಅಥವಾ ಆ ವ್ಯಕ್ತಿ ನಿಮ್ಮ ತಲೆಯನ್ನ ಸವರಿದಂಥದ್ದು, ಅಥವಾ ತೈಲವನ್ನ ಲೇಪನ ಮಾಡಿದಂತ, ಇನ್ನು ಸುಮಾರಷ್ಟು ಉಂಟು ಇದರಲ್ಲಿ. ಅದನ್ನೆಲ್ಲ ಮಾಡಿದಾಗ ಏನಾಗ್ತದೆ ಕೇಳಿದ್ರೆ, ಇಲ್ಲಿ ಕೂತಾಗ ನಿಮ್ಮ ಬುದ್ಧಿ ಅನ್ನುವಂಥದ್ದು ವಿಚಲಿತ ಆಗಿಬಿಡ್ತದೆ. ಇವೆಲ್ಲವೂ ಸಮೇತ ವಾಮ ಮಾರ್ಗದಲ್ಲಿ ಬರುವಂಥದ್ದು. ಹಿಂದಿನ ಕಾಲದಲ್ಲಿ ಇಷ್ಟೆಲ್ಲ ಪ್ರಯೋಗಾದಿಗಳನ್ನ ಮಾಡುವವರು ತುಂಬಾ ಪ್ರಾಮಾಣಿಕವಾಗಿರೋರು ಇದ್ರು. ಇವತ್ತಿನ ಕಾಲದಲ್ಲಿ ಸರ್ವೇಶಾಂ ಕಾಂಚನಮಾಶ್ರಯಂತಿ ಅನ್ನುವಂತ ವಿಷಯ ಅಂತ ಹೇಳಿದ್ರೆ, ಎಲ್ಲರೂ ಹಣಕ್ಕಾಗಿ ಧರ್ಮವನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕೋರ್ಟಿನ ಕೇಸು ಗಜೇಂದ್ರ ಮೋಕ್ಷ ಅನ್ನುವಂತಹ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಮಂತ್ರ ಅನ್ನುವಂಥದ್ದಿದೆ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲೋ ಹೋಗ್ಬಿಟ್ಟು ನಾವು ಅದನ್ನ ಹುಡುಕ್ಬೇಕು ಅನ್ನುವಂಥದ್ದಿಲ್ಲ. ನಮ್ಮ ಕೈ ತುದಿಲಿ ಗಜೇಂದ್ರ ಮೋಕ್ಷ ಅಂತ ಹುಡುಕಿದ್ರೆ PDF ನಮ್ಮ ಕಡೆ ಬರ್ತದೆ. ಅದನ್ನ ನಾವು ಪಠನ ಮಾಡುವಂಥದ್ದು, ಅದನ್ನ ಓದುವಂಥದ್ದು, ಇದೆಲ್ಲ ಏನಾಗ್ತದೆ ಅಂತ ಕೇಳಿದ್ರೆ, ನಮಗೆ ಇರುವಂತಹ ಬಂಧನಾದಿಗಳು ಅನ್ನುವಂಥದ್ದೇನಿದೆ ಅವೆಲ್ಲವೂ ನಿವೃತ್ತಿ ಆಗ್ತದೆ. ಕೋರ್ಟ್ ಕೇಸಿಗೆ ಒಂದೇ ಅಂತಲ್ಲ, ನಮಗೆ ಈ ಗ್ರಹಗತಿಗಳಿಂದ ಆಗುವಂಥ ತೊಂದರೆಗಳು ಏನೇ ಇದ್ರೂ ಸಮೇತ ಈ ಮೋಕ್ಷಾದಿಗಳು, ಗಜೇಂದ್ರ ಮೋಕ್ಷ ಅನ್ನುವಂಥ ಕೆಲಸ ಮಾಡುವಂಥದ್ರಿಂದ ಏನಾಗ್ತದೆ, ಆಯಾ ದೋಷಗಳು ಅನ್ನುವಂಥದ್ದು ಕಮ್ಮಿ ಆಗ್ತಾ ಹೋಗ್ತದೆ. ಇನ್ನು ಅತಿ ಪ್ರಾಮುಖ್ಯತೆ ಈ ಕೋರ್ಟ್ ಕೇಸಿನ ಕೆಲಸಗಳಲ್ಲಿ ಅತಿ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ರೆ, ಕೋರ್ಟ್ ಕೇಸ್ ಆಯ್ತಂದ್ರೆ ಹೆದರ್ಲಿಕ್ಕಿಲ್ಲ. ಮೊದಲು ಯಾವ ವಿಚಾರಕ್ಕೆ ಅವ್ರು ಕೇಸ್ ಹಾಕಿದ್ದಾರೆ ಇದನ್ನ ಕೂಲಂಕುಷವಾಗಿ ಕುಳಿತು ಯೋಚನೆ ಮಾಡಿ ತದನಂತರದಲ್ಲಿ ಮುಂದುವರಿಬೇಕು. ಅದಕ್ಕೆ ಸರಿಯಾಗಿ ಯಾವ ವ್ಯಕ್ತಿಗೆ, ಈಗ ನನ್ನ ಮೇಲೆ ಕೋರ್ಟ್ ಕೇಸ್ ಆಗಿದೆ ಅಂತ ಆದ್ರೆ ಮೊದಲು ನಾನು ಮಾಡಬೇಕಾಗಿರುವಂತ ಕೆಲಸ ಏನು ಅಂತ ಕೇಳಿದ್ರೆ, ನನ್ನ ಜಾತಕವನ್ನ ಪರಿಶೀಲನೆ ಮಾಡುದು. ಯಾಕೆ ಅಂದ್ರೆ ಈ ದಶಾಪಹಾರಗಳು ಅಥವಾ ದಶಾಭುಕ್ತಿಗಳು ಅನ್ನುವಂಥದ್ದು ಏನ್ ಮಾಡ್ತದೆ, ಒಂದೊಂದು ಗ್ರಹ, ಈಗ ಒಂದು ಶುಕ್ರ ದಶೆ ಶುಕ್ರ ಭುಕ್ತಿ ಇತ್ತು ಅಂತ ಆದ್ರೆ ಅವನಿಗೇನಾಗ್ತದೆ, ಈ ವೈಭೋಗ ಜೀವನಗಳು, ವಿಲಾಸಿ ಜೀವನಗಳು, ಇಲ್ಲ ಅಂತ ಹೇಳಿದ್ರೆ ಈ ಅಲಂಕಾರಿಕ ವಸ್ತುಗಳ ಮೇಲೆ ಪ್ರೀತಿ ಜಾಸ್ತಿ, ವೈಭವವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾನೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ನಮ್ಮ ದಶಾಪಹಾರಗಳು ಯಾವ ರೀತಿಯಾಗಿ ಉಂಟು, ಆ ದಶಾಪಹಾರದಲ್ಲಿರುವಂತಹ ಗ್ರಹಗಳಿಗೆ ಯಾವ ದೇವತಾರಾಧನೆಯನ್ನ ಹೇಳಿದ್ದಾರೆ, ಮೊದಲು ಅದಕ್ಕೆ ಪ್ರಾರ್ಥನಾದಿಗಳನ್ನು ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಕುಲದೇವರಲ್ಲಿ ಪ್ರಾರ್ಥನೆ. ನಾವು ಏನೇ ಮಾಡೋದಾದ್ರೂ ಸಮೇತ ಮೇನ್ ಒಂದು ಇರುವಂಥದ್ದು ಇರ್ತದೆ. ಏನು ಅಂತ ಕೇಳಿದ್ರೆ, ತನ್ನ ಮಗು, ಒಂದು ಸಣ್ಣ ಮಗು ಏನೇ ಕೆಲಸ ಮಾಡಿದ್ರು ರಾತ್ರಿ ಬಂದ್ಬಿಟ್ಟು ಬೆಳಗ್ಗಿಂದ ಏನ್ ಮಾಡಿದ್ದೆ ಸಂಜೆ ತನಕ ಅಂತ ಹೇಳಿ ಮಗು ಅಷ್ಟು ಅಮ್ಮನ ಹತ್ರ ಹೇಗೆ ಹೇಳ್ತದೆಯೋ, ಹಾಗೆ ನಮಗೆ ಏನೇ ಸುಖ ದುಃಖಗಳಿದ್ರು
ಹೇಳಿದ್ರು ನಾವು ಹೇಳುವಂಥದ್ದು ನಮ್ಮ ತಂದೆ ತಾಯಿ ಹತ್ರ. ಅದೇ ರೀತಿಯಾಗಿ ನಮಗೆ ಆದಂಥ ಸಮಸ್ಯೆಗಳನ್ನು ಮೊದಲು ನಮ್ಮ ಕುಲದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರು ನಂಗೆ ಈ ರೀತಿಯಾಗಿರುವಂಥ ಸಮಸ್ಯೆ ಉಂಟಾಗಿದೆ, ಹಾಗಾಗಿ ಇದರಿಂದ ಹೊರಗಡೆ ಬರುವಂಥ ಕೆಲಸ ಮಾಡಬೇಕಂತ ಹೇಳಿ ಮೊದಲು ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು. ತದನಂತರದಲ್ಲಿ ಜಾತಕದಲ್ಲಿರುವಂಥ ದೋಷಾದಿಗಳನ್ನು ಸರಿ ಮಾಡುವಂಥದ್ದು. ಆ ಜಾತಕದಲ್ಲಿರುವಂಥ ದೋಷಗಳನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ಕೇಳಿದ್ರೆ, ಮೊದಲು ದಶಾಪಹಾರಗಳು ಹೇಗಿದ್ದಾವೆ, ತದನಂತರದಲ್ಲಿ ಜಾತಕದಲ್ಲಿ ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ, ಯಾವ ಗ್ರಹದಿಂದ ಈ ತೊಂದರೆ ಅನ್ನುವಂಥದ್ದು ಉಂಟಾಗಿದೆ, ಆ ಗ್ರಹಗಳಿಗೆ ಪರಿಮಾರ್ಜನೆಯನ್ನ, ಆ ಗ್ರಹಗಳಿಗೆ ಶಾಂತಿಯನ್ನ, ಅಥವಾ ಆ ಗ್ರಹಗಳನ್ನು ತೃಪ್ತಿಪಡಿಸುವಂಥ ಕೆಲಸವನ್ನ, ಅಥವಾ ಆ ಗ್ರಹಗಳಿಗೆ ಹೇಳಿದಂಥ ದೇವತಾರಾಧನೆಗಳನ್ನ, ಆ ದೇವತೆಗಳಿಗೆ ಸಂಬಂಧಿತವಾಗಿರ್ತಕ್ಕಂಥ ಹೋಮಾದಿಗಳನ್ನ ಅಥವಾ ಅರ್ಚನೆಗಳನ್ನ ಇದಷ್ಟು ಸಮೇತ ನಾವು ಮಾಡ್ಕೊಂಡಾಗ ಏನಾಗ್ತದೆ, ಕೋರ್ಟ್ ಕೇಸ್ನಲ್ಲಿ ಜಯ ಗಳಿಸುವಂಥದ್ದಾಗ್ತದೆ. ಇದು ಒಂದು ಸಾತ್ವಿಕವಾಗಿರ್ತಕ್ಕಂಥ ವಿಧಾನಗಳು. ಇನ್ನು ಮಾಂತ್ರಿಕ ವಿಧಿಯಲ್ಲಿ ಬರ್ತಾ ಹೋಯ್ತು ಅಂತ ಆದ್ರೆ, ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಬಿಜಾಪುರದಿಂದ ರಾಜು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜು. ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ ಸರ್? ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಹಾ, ಗುರೂಜಿ ಇದ್ದಾರೆ, ಮಾತನಾಡಿ. ಹಾಂ, ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಹಾ ಹೇಳಿ. ಹಾಂ, ಸ್ವಾಮಿ, ಹೌದು ಹೇಳಿ. ನಮ್ಮ ಬಗ್ಗೆನೇ ಮೇಡಮ್. ಏನು ಕೇಳಬೇಕಿತ್ತು? ಈಗ ನೀವು ಮೇಡಮ್ ಹತ್ರ ಮಾತಾಡ್ಬೇಕು, ಗುರುಜಿ ಹತ್ರ ಮಾತಾಡ್ಬೇಕಾ? ಗುರುಜಿ ಹತ್ರ ಮಾತಾಡ್ಬೇಕು. ಹೇಳಿ, ಏನು ವಿಷಯವನ್ನು ಕೇಳಬೇಕಿತ್ತು? ನಾವು ಸ್ವಲ್ಪ ಜಾಗ ತೊಗೊಂಡಿವ್ರಿ, ಅದು ಸ್ವಲ್ಪ ತಕರಾರು ಮಾಡ್ಕೊಂಡು ಕೊಟ್ಟಾರ್ರಿ. ಏನು ತಕರಾರು ಮಾಡ್ತಾ ಇದ್ದಾರೆ? ಅದು ಜಾಗದ್ದು ನಮಗೆ ರೊಕ್ಕ ಕೊಡೋದ, ಅದು ಜಾಗ ನೀ ಹೆಂಗೆ ತೊಗೊಂಡಿ ಅಂತ ಹೇಳಿ ತಕರಾರು ಮಾಡ್ಯಾರ್ರಿ. ಅದಕ್ಕೆ ಗುರುಜಿ ಹತ್ರ ಕೇಳೋದು. 108ರಲ್ಲಿ ಒಂದು ಸಂಖ್ಯೆಯನ್ನು ಹೇಳಿ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ 108ರಲ್ಲಿ ಒಂದು ಸಂಖ್ಯೆಯನ್ನ ಹೇಳಿ. 108ರಲ್ಲಿ ಹೇಳೋದು ಕೇಳಿಸ್ತಾ ಉಂಟಾ ನಿಮಗೆ? ಹ್ಞೂ, ಕೇಳಿಸ್ತದ. 108ರಲ್ಲಿ ಒಂದು ಸಂಖ್ಯೆ ಹೇಳಿ ಅಂದಿದ್ದು, ಹುಡುಕಿ ಅಂತಲ್ಲ. 108ರಲ್ಲಿ ನೀವು ನೇರವಾಗಿ ಬಂದು ಭೇಟಿ ಮಾಡಿ, ಅದಕ್ಕೆ ಸಂಬಂಧಿತವಾಗಿರುವಂಥ ಪರಿಹಾರಾದಿಗಳನ್ನು ಹೇಳ್ತೇನೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅಜಯ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಜಯ್. ಅಜಯ್ ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಿದೆ ಮೇಡಮ್. ಹಾ, ನಿಮ್ಮ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಮೇಡಮ್. ಹಾ, ಗುರೂಜಿ ಇದ್ದಾರೆ, ಮಾತನಾಡಿ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕರೆ ಕಟ್ ಆಗುತ್ತೆ ಅಜಯ್ ಅವರೇ. ಇಲ್ಲ ಮೇಡಮ್, ಮ್ಯೂಟ್ ಮಾಡಿದೆ. ಹಾ, ಇವಾಗ ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ. ನಮಸ್ತೆ ಸರ್, ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಹೇಳಿ, ಏನು ವಿಷಯವನ್ನ? ಸರ್, ಒಂದು ಸ್ವಲ್ಪ ಸಮಸ್ಯೆ, ಇದು ಕೆಲ್ಸಕ್ಕೆ ಹೋಗ್ಕೊಂತಾರ ಮಂಕು, ಮನೇಲಿ ಗಲಾಟೆ, ಅದರಿಂದ ಕೇಳ್ಬೇಕು ಅನ್ಕೊಂಡು ಕಾಲ್ ಮಾಡಿದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರಗೂರು ಸರ್. ಸರಗೂರು. ಹಾಂ, ಸರಿ. ಒಂದು ನಿಮ್ಮ ಹೆಸರು ಏನಂದ್ರಿ? ಅಜಯ್. ನಕ್ಷತ್ರ ರಾಶಿ ಏನಾದರೂ ಗೊತ್ತುಂಟಾ? ಇಲ್ಲ ಸರ್, ಮೇಷರಾಶಿ. ಮೇಷರಾಶಿ. ಒಂದು ನಿಮಿಷ. ಈಗ ನೋಡಿ, ಒಂದು ನೀವು ಫೋನ್ ಮಾಡಿರುವಂಥ ಸಮಯಕ್ಕೆ ನಾವು ಚಿಂತನೆಯನ್ನು ಮಾಡುವಾಗ ಇಲ್ಲಿ ಒಂದೇನಾಗಿದೆ ಅಂತ ಕೇಳಿದರೆ, ಕುಟುಂಬದಲ್ಲಿ ಆದಂತಹ ಕೆಲವೊಂದು ಕಲಹಗಳು ಅನ್ನುವಂಥದ್ದು ಅಂತ ಹೇಳಿದರೆ, ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ಜಗಳಗಳೆಲ್ಲ ಆಗಿರುವಂಥ ಲಕ್ಷಣಗಳಿದೆ ಅಂತ ಹೇಳಿದರೆ, ಮೂಲ ಮನೆಯಲ್ಲಿ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಅಥವಾ ನಿಮ್ಮ ತಂದೆ ತಾಯಿ ನಿಮ್ಮ ಮಧ್ಯೆ ಅಲ್ಲ, ಕುಟುಂಬದಲ್ಲಿ ಕೆಲವೊಂದು ದೇವತಾ ಕೆಲಸಗಳ ವಿಚಾರವಾಗಿ ಆಣೆ ಭಾಷೆಗಳು ಮಾಡಿದಂಥದ್ದು, ಅಥವಾ ದೇವರಿಗೆ ಸಮರ್ಪಣೆ, ಎಲ್ಲರೂ ಕುಟುಂಬದವರೆಲ್ಲ ಸೇರಿ ದೇವರಿಗೆ ಸಮರ್ಪಣೆ ಮಾಡುವಂತಹ ಯಾವುದೋ ಒಂದು ವಿಷಯವನ್ನೆಲ್ಲ ಬಿಟ್ಟಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಈ ಶುಕ್ರನ ಸ್ಥಿತಿಯನ್ನು ನೋಡುವಾಗ ಒಂದು ಸ್ತ್ರೀಕಾರಕತ್ವ ಇರುವಂತಹ ಬಲಿಪ್ರಧಾನವಾಗಿರುವಂತಹ ಒಂದು ದೇವತೆಯನ್ನು ತುಂಬ ಭದ್ರವಾಗಿ ಅಂತ ಹೇಳಿದರೆ ತುಂಬ ಶಕ್ತಿಯುತವಾಗಿ ಆರಾಧನೆ ಮಾಡ್ತಿದ್ದಂತಹ ಒಂದು ಕುಟುಂಬ ನಿಮ್ಮದು ಪೂರ್ವದಲ್ಲಿ. ಆದರೆ ಈಗ ಏನಾಗ್ತಾ ಇದೆ ಅಂತ ಕೇಳಿದರೆ, ಏನು ಹಿಂದಿನವರು ನಿಮ್ಮ ಪೂರ್ವಜರು ಆರಾಧನೆ ಮಾಡಿದ್ರು, ಅದು ಯಾವ ಆರಾಧನೆಗಳು ಸಮೇತ ಈಗ ನಡೀತಾ ಇಲ್ಲ. ಇದಕ್ಕಾಗೇನಾಯಿತು, ಸ್ವಲ್ಪ ನಿಮ್ಮಲ್ಲಿರುವಂತಹ ಆಸ್ತಿಗಳು ಶುಕ್ರನ ಸ್ಥಿತಿಯನ್ನು ನೋಡುವಾಗ ನಿಮ್ಮಲ್ಲಿರುವಂತಹ ಈ ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು, ಅಥವಾ ನೀವು ಮನೆಯಲ್ಲಿ ಚಿನ್ನ ಇರಬಹುದು, ಅಥವಾ ನಿಮ್ಮ ಜಾಗಗಳಿರಬಹುದು, ಅಥವಾ ಇರುವಂತಹ ಮನೆ ಇರ್ಬೋದು,
ಅಥವಾ ಇರುವಂಥ ವಾಹನಾದಿಗಳಿರ್ಬೋದು, ಇವೆಲ್ಲವನ್ನು ಸ್ವಲ್ಪ ಕ್ರಯ ವಿಕ್ರಯಾದಿಗಳು ಅಥವಾ ನಮಗೀಗ ಕೆಲಸದಲ್ಲಿ ಯಾವುದೋ ಅನುಕೂಲ ಆಗದಲ್ಲೇ ಅದನ್ನೆಲ್ಲ ಮಾರಿ ಆದರೂ ನಾನು ಮುಂದುವರಿಬೇಕು ಅನ್ನುವಂಥ ಮನಸ್ಥಿತಿಗಳು ಈಗ ಬರ್ತಾ ಇದೆ. ಮತ್ತು ಆರೋಗ್ಯದಲ್ಲೂ ಅಷ್ಟೇ, ಮನಃಕಾರಕನಾಗಿರ್ತಕ್ಕಂತಹ ಗ್ರಹ ರೋಗಸ್ಥಾನದಲ್ಲಿ ಇರುವಂಥ ಕಾರಣದಿಂದ ಮಾನಸಿಕವಾಗಿರ್ತಕ್ಕಂಥ ವ್ಯತೆಗಳು ಅನ್ನುವಂಥದ್ದು ನಿಮ್ಮನ್ನು ಕಾಡ್ತಾ ಇದೆ, ಹೌದಾ? ಹೌದು ಸರ್. ಅದಕ್ಕೆ ಈಗ ಸದ್ಯಕ್ಕೆ ಇಲ್ಲಿ ನಿಮ್ಮ ತಂದೆ ತಾಯಿ ಜೀವಂತ ಸ್ಥಿತಿಯಲ್ಲಿದ್ದರು ಅಂತಾದರೆ ಅವರನ್ನೊಮ್ಮೆ ಕೇಳಿ, ನಿಮ್ಮ ಕುಟುಂಬದಲ್ಲಿ ಯಾವ ಯಾವ ದೇವರನ್ನು ಆರಾಧನೆ ಮಾಡ್ತಾ ಇದ್ರು, ಆ ದೇವರಿಗೆ ವರ್ಷಂಪ್ರತಿಯಾಗಿ ಏನು ಸೇವೆಯನ್ನು ಕೊಡ್ತಾ ಇದ್ರು ಅದನ್ನು ಮತ್ತೆ ಪುನಃ ಪ್ರಾರಂಭ ಮಾಡಿ. ಮತ್ತು ಜಾತಕದಲ್ಲಿ ದೋಷಾದಿಗಳು ಅನ್ನುವಂಥದ್ದು ಚಿಂತನೆ ಮಾಡಬೇಕಂತಾದರೆ ಅದಕ್ಕೆ ದೀರ್ಘವಾಗಿರ್ತಕ್ಕಂತಹ ಕಾಲ ಬೇಕು. ನಾವು ಪ್ರಶ್ನಾಶಾಸ್ತ್ರದ ಪ್ರಕಾರವಾಗಿ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಚಿಂತನೆ ಮಾಡಿದಾಗ ಇಷ್ಟು ಸಮಸ್ಯೆಗಳು ಅನ್ನುವಂಥದ್ದು ನಮ್ಮ ಗೋಚರಕ್ಕೆ ಬಂದಿದೆ. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾರಾದರೂ ಬ್ರಾಹ್ಮಣರು ವೇದಾಧ್ಯಯನವನ್ನು ಮಾಡಿದಂಥವ್ರ ಹತ್ರ ಈ ನವಗ್ರಹ ಆರಾಧನೆಯನ್ನು ಮಾಡಿಸಿ, ಬ್ರಾಹ್ಮಣರ ಹತ್ರ ನವಗ್ರಹ ಆರಾಧನೆಯನ್ನು ಮಾಡಿಸಿ ಅದರೊಟ್ಟಿಗೆ ಬುಧ ಶಾಂತಿ ಅಂತ ಹೇಳಿ ಮಾಡ್ತಾರೆ. ಬುಧಗ್ರಹನಿಗೆ ಸಂಬಂಧಿತವಾಗಿರುವಂಥ ಧಾನ್ಯಾದಿಗಳನ್ನು ಇಟ್ಟು ಆ ಧಾನ್ಯಾದಿಗಳನ್ನು ಆ ಬ್ರಾಹ್ಮಣನಿಗೆ ದಾನ ಮಾಡುವಂಥ ಕೆಲಸಗಳನ್ನು ಮಾಡಿ. ಈ ನವೆಂಬರ್ ಡಿಸೆಂಬರ್ ತನಕನೂ ಸಮೇತ ಸ್ವಲ್ಪ ಸಮಯಗಳೆಲ್ಲ ಅಷ್ಟು ಸ್ಪಷ್ಟವಾಗಿಲ್ಲ, ಸ್ವಲ್ಪ ಹೊರಗಡೆ ಓಡಾಡುವಾಗ ಹುಷಾರಾಗಿರಬೇಕು. ಅಥವಾ ಈ ಸ್ಥಾನಭ್ರಂಶಂಚ ಮಾಡುವಂಥ ಕೆಲಸ ಅನ್ನುವಂಥದ್ದು ಡಿಸೆಂಬರ್ ತಿಂಗಳು ಅಥವಾ ನವೆಂಬರ್ ಈ ಭಾಗದಲ್ಲಿ ಕಳ್ಕೊಳ್ಳುವಂಥ ಯೋಗಗಳು ಸ್ವಲ್ಪ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಥವಾ ಮಾಡುವಂಥ ಕೆಲಸದಲ್ಲಿ ಲಾಸ್ ಆಗುವಂಥದ್ದು, ನಿಮ್ಮ ಸ್ಥಾನ ಅನ್ನುವಂಥದ್ದು ಹೋಗುವಂಥದ್ದು, ಸ್ಥಾನ ಭ್ರಂಶ ಆಗುವಂಥದ್ದು, ಕೆಲಸವನ್ನು ಕಳ್ಕೊಳ್ಳುವಂಥದ್ದು, ಇದೆಲ್ಲ ಸ್ವಲ್ಪ ಗೋಚರಕ್ಕೆ ಬರ್ತಾ ಇದೆ. ಅಪ್ ಟು ನೀವು ಈ ಡಿಸೆಂಬರ್ ಕಳೆಯೋ ತನಕನೂ ಸಮೇತ ತುಂಬ ಸ್ವಲ್ಪ ಹುಷಾರಾಗಿ ಇರಬೇಕು, ಜಾಗ್ರತೆ ವಹಿಸಬೇಕು. ಯಾವುದೇ ಉದ್ಯೋಗವನ್ನು ಮಾಡಲಿಕ್ಕಿಂತ ಮುಂಚಿತವಾಗಿ ಅಥವಾ ಯಾವುದೇ ರೀತಿ ಕೆಲಸಗಳನ್ನು ಮಾಡುವಾಗ ಸ್ವಲ್ಪ ಎಚ್ಚರ ವಹಿಸಿ ಮಾಡೋದು ಉತ್ತಮ. ಇಲ್ಲ ಆರೋಗ್ಯಕ್ಕಾದರೂ ಇಲ್ಲ ಅಂತ ಹೇಳಿದರೆ ಹಣಕಾಸಿನ ವಿಚಾರದಲ್ಲಾದರೂ ಕೆಲವೊಂದು ಪೆಟ್ಟು ಕೊಡುವಂಥ ಲಕ್ಷಣಗಳಿದೆ. ನಿಮ್ಮ ಕುಲಸ್ತ್ರೀ ದೇವಿಯನ್ನು ಹೆಚ್ಚು ಆರಾಧನೆ ಮಾಡ್ತಾ ಬನ್ನಿ. ಆ ದೇವರಿಗೆ ಸ್ತೋತ್ರ ನಮಸ್ಕಾರಾದಿಗಳನ್ನು, ಹಾಗೆ ಲಲಿತಾ ಸಹಸ್ರನಾಮದಿಂದ ಕುಂಕುಮಾರ್ಚನೆಯನ್ನು, ಕದಂಬ ಪುಷ್ಪವನ್ನು ದೇವರಿಗೆ ಸಮರ್ಪಣೆ ಮಾಡುವಂಥದ್ದು, ಇವೆಲ್ಲವೂ ಸಮೇತ ಶೀಘ್ರಾತಿ ಶೀಘ್ರವಾಗಿ ಫಲಗಳನ್ನು ಕೊಡ್ತಾ ಬರ್ತದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನೊಬ್ರು ಕಾಲ್ ಇದ್ದಾರೆ, ತುಮಕೂರಿಂದ ವಸಂತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಸಂತ. ನಮಸ್ಕಾರ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್ ಅವರೇ. ಗುರುಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ ಗುರುಜಿ. ನಮಸ್ತೆ. ನನ್ನ ಹೆಸರು ವಸಂತಮ್ಮ ಅಂತ ಗುರುಜಿ. ಏನು ಸ್ವಲ್ಪ ಜಮೀನಿಂದೇನು ಕೈಗೊಳ್ತಾ ಇಲ್ಲ ಗುರುಜಿ, ಅದಕ್ಕೆ ಏನೋ ಬಿಟ್ಕೊಡ್ತಾ ಇಲ್ಲ ನಮ್ಮ ಮಾಧುರು. ನಿಮ್ಮ ಜಮೀನು ಯಾರ ಹೆಸರಲ್ಲುಂಟು? ನಮ್ಮ ಮನೆಯ ಅಮ್ಮನ ಹೆಸರಲ್ಲಿತ್ತು, ಅದನ್ನೆಲ್ಲ ಅವ್ರವ್ರ ಹೆಸರಿಗೆ ಮಾಡಿಸ್ಕೊಂಬಿಟ್ಟವ್ರೆ ಗುರುಜಿ. ಕೋರ್ಟ್ ಜಿಟಿ ಮಾಡಿಸ್ಕೊಂಬಿಟ್ಟವ್ರೆ. ಹಂಗಾಗಿ ನಮ್ಗೇನು ಬಿಟ್ಟಿಲ್ಲ, ಸ್ವಲ್ಪ ಬಿಟ್ಟವ್ರೆ. ಅದಕ್ಕೆ ಅದು ಕೇಸ್ ಹಾಕಿದೀವಿ, ಅದು ನಮ್ಮಂತೆ ಆತದ ಗುರುಜಿ. ನೋಡು, ಈಗ ಯಾರ ಹೆಸರಲ್ಲಿದೆ ಅಂದರೆ ನಿಮ್ಮ ಮನೆಯವ್ರ ಹೆಸರೇನು? ನಮ್ಮ ಮನೆಯವ್ರ ಹೆಸರು ಕುಮಾರ್ ಅಂತ. ಕುಮಾರ್ ಅಲ್ವಾ? ಒಂದು 46ರಲ್ಲಿ ಒಂದು ಸಂಖ್ಯೆಯನ್ನು ಹೇಳಿ. 5. ಇಲ್ಲಿ ನೋಡಿ, ಒಂದು ತುಂಬ ಹೆದರಿಸಿ ಅಥವಾ ನಿಮಗೆ ಯಾವುದೇ ಕೊಡೋದಿಲ್ಲ ಅಥವಾ ಇದರಲ್ಲಿ ನೀವು ಮುಂದುವರೆದ್ರಿ ಅಂತ ಆದರೆ ನಿಮಗೆ ಈ ರೀತಿ ಸಮಸ್ಯೆಗಳನ್ನು ಮಾಡ್ತೇನೆ, ಅಥವಾ ನೀವು ಆ ಕುಟುಂಬದಲ್ಲಿ ಜನಿಸಿಯೇ ಇಲ್ಲ, ಅಥವಾ ನಿಮಗೆ ಮೋಸ ಮಾಡಬೇಕು ಅನ್ನುವಂತಹ ಉದ್ದೇಶಪೂರ್ವಕವಾಗಿ ಇದನ್ನು ಇಟ್ಟುಕೊಂಡು ಮೋಸ ಮಾಡಿದಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಸುಳ್ಳು ಕೇಸುಗಳನ್ನು ಹಾಕಿ ಒಟ್ಟು ನೀವು ಈ ವಿಚಾರಗಳಲ್ಲಿ ಮುಂದುವರೆದಲ್ಲೇ ಇರುವಂಥ ರೀತಿ ಅವರು ನಿಮ್ಮನ್ನು ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಹೆದರಿಸುವಂಥದ್ದು, ನಿಮಗೆ ನಾವಿದ್ದೇವೆ ಅನ್ನುವಂಥದ್ದು, ನಿಮಗೆ ಯಾಕಿದೆಲ್ಲ ಅಂತ ಕೇಳೋದು, ಇದು ಏನೇ ಇದ್ರೂ ಅಷ್ಟು ನಮಗೆ ಬೇಕು ಅನ್ನುವಂಥದ್ದು, ಈ ರೀತಿ ಆಗಿರುವಂಥ ಧೋರಣಾತ್ಮಕವಾಗಿರ್ತಕ್ಕಂಥ ವಿಷಯಗಳೇ ನಿಮ್ಮ ಮುಂದೆ ಬರ್ತಾ ಉಂಟು. ನಿಮ್ಮ ವಿರುದ್ಧವಾಗಿರುವಂಥ ವಿಷಯಗಳೇ ಬರ್ತಾ ಇದೆ. ಅಂದರೆ ಸ್ವಲ್ಪ ಈ ತುಂಬ ಕೋಪ ಪ್ರಕೋಪದಿಂದ, ಈ ಕೋಪ ತತ್ವದಿಂದ ತುಂಬ ಹೆದರಿಸ್ತಿರುವಂಥ ಲಕ್ಷಣಗಳು ಕಾಣಿಸ್ತಿದೆ. ನೀವು ಕೋರ್ಟ್ ಕೇಸ್ ಹಾಕಿದ್ದೀರಾ ಈಗ?
ಆಡಿ 2 ವರ್ಷ ಆಗೈತೆ. ಅದು ಬೇಕಂತಾನೆ ತಡ ಮಾಡ್ತಾ ಇದೆ. ಇದು ಕೋರ್ಟ್ ಕೇಸ್ನಲ್ಲಿ ಎಂಥದೂ ಸಮಸ್ಯೆ ಇಲ್ಲ, ಇದು ಆದಷ್ಟು ಬೇಗ ಆಗುವಂಥ ಲಕ್ಷಣಗಳು. ಆಯಿತಾ? ಹಾಗಾಗಿ ನಾ ಹೇಳೋದಾದರೆ ಈ ಕೋರ್ಟ್ ಕೇಸಿನ ವಿಚಾರಕ್ಕೆ ಪ್ರಯೋಗಾದಿಗಳಾಗಿರುವಂಥದ್ದು ಇದೆ. ಅದನ್ನೊಮ್ಮೆ ಸರಿ ಮಾಡ್ಕೊಳ್ಬೇಕು. ನೀವು ಸಾಧ್ಯತೆ ಇದ್ದರೆ ಒಮ್ಮೆ ಬೆಂಗಳೂರಿಗೆ ಬನ್ನಿ, ನೇರವಾಗಿ ಭೇಟಿ ಮಾಡಿ. ತುಂಬ ವಿಷಯಗಳಿದೆ ಅಂತ, ಕೆಲವೊಂದೆಲ್ಲ ಆಭಿಚಾರ ಕ್ರಿಯೆಗಳನ್ನು ಮಾಡಿದಂಥದ್ದು ಉಂಟು. ಗುರುಜಿ ಎಲ್ಲಿ ಬೆಂಗಳೂರಲ್ಲಿ ನಿಮಗೆಲ್ಲ ಫೋನ್ ಮಾಡ್ತಾರೆ, ತದನಂತರದಲ್ಲಿ ಫೋನ್ ಮಾಡ್ತಾರೆ ನೇರವಾಗಿ ಹೇಗೆ ಭೇಟಿ ಮಾಡೋದು ಅಂತ ಹೇಳಿ. ಸದ್ಯದ ಪರಿಸ್ಥಿತಿಗೆ ತುಮಕೂರಿನಲ್ಲಿರುವಂತಹ ಭೂವರಾಹ ಸ್ವಾಮಿ ಎಲ್ಲಾದರೂ ಇತ್ತು ಅಂತ ಆದರೆ ಆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಬನ್ನಿ. ಒಮ್ಮೆ ಶೀಘ್ರಾತಿ ಶೀಘ್ರವಾಗಿ ನೇರವಾಗಿ ಬಂದು ಭೇಟಿ ಮಾಡಿ. ಅದನ್ನು ನಾನು ಹೇಳ್ತೇನೆ, ನಮ್ಮವ್ರು ನಿಮಗೆ ಫೋನ್ ಮಾಡ್ತಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಇದೀಗ ಸಿಗಂದೂರಿಂದ ಚಂದ್ರಕಲಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇತ್ತು ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಹಾ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ಕಾರ. ಹಾಂ, ಹೇಳಿ. ಕೇಳಿಸ್ತಾ ಇದೆ. ಕೇಳಿಸ್ತಾ ಇಲ್ವಾ? ನನ್ನ ಬಗ್ಗೆನೇ ಕೇಳಬೇಕಂತ ಇದೆ. ನಂಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದೆಯಾ? ಅದು ಗೊತ್ತಿಲ್ಲ ಸರ್. ನಿಮ್ಮ ಹೆಸರೇನು? ಚಂದ್ರಕಲಾ ಅಂತ. ಹಾಂ, ಏನು ಸಮಸ್ಯೆ ಆಗ್ತಾ ಇದೆ ನಿಮಗೀಗ? ನನಗೊಂದು ಸ್ವಲ್ಪ ದೋಷ ಅಂತ ಹೇಳಿದ್ದಾರೆ. ಹಾಂ, ಇಲ್ಲ, ನೀವೊಂಚೂರು ಜೋರಾಗಿ ಮಾತಾಡಬೇಕು. ಚಂದ್ರಕಲಾ ಅವರೇ, ಜೋರಾಗಿ ಮಾತಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಕರೆ ಕಟ್ ಆಗುತ್ತೆ. ಮಾತಾಡ್ತಾ ಇದ್ದೀನಿ ಸರ್. ಹಾ, ಹಾಂ, ಹೇಳಿ. ಅದೇ ನನ್ನ ಬಗ್ಗೆ ನಂಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಅಂತ ಹೇಳ್ತೀವಿ. ನೋಡಿ, ಆರೋಗ್ಯದಲ್ಲಿ ಈಗ ನೀವು ಏನು ಕೇಳಬೇಕಂತಿದ್ದೀರಿ ಅಂದರೆ, ಇಲ್ಲಿ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ಲ ಅಂತ ಹೇಳಿದಾಗ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಾವು ಚಿಂತನೆಯನ್ನು ಮಾಡುವಾಗ ಒಂದು ಇಲ್ಲಿ ಅಲರ್ಜಿ ಆಗುವಂಥದ್ದು, ಅದಾದ ನಂತರದಲ್ಲಿ ಕಣ್ಣಿಗೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳಾಗಿರಬಹುದು, ಅಥವಾ ಈ ಆರೋಗ್ಯದಲ್ಲಿ ಬಿಟ್ಟು ಬಿಟ್ಟು ಬರುವಂತಹ ರೋಗಗಳಾಗಿರಬಹುದು. ಈ ರೀತಿಯಾಗಿರುವಂಥ ಸಮಸ್ಯೆಗಳು ಅನ್ನುವಂಥದ್ದು ಅತಿ ಕೋಪ ಬರುವಂಥದ್ದು. ಹೌದು. ನಂತರದಲ್ಲಿ ಇನ್ನು ಆರೋಗ್ಯ ಸಂಬಂಧಿತವಾಗಿ ಚಿಂತನೆಯನ್ನು ಮಾಡುವಾಗ ಶೀತ ಇರುವಂಥ ಲಕ್ಷಣಗಳು, ಶೀತ ಅಂತ ಹೇಳಿದರೆ ಕೋಲ್ಡ್ ಆಗಿ ಅದರಿಂದ ಸಮಸ್ಯೆಗಳಾಗುವಂಥದ್ದು, ಅರ್ಧ ತಲೆನೋವು ಬರುವಂಥದ್ದು, ಇದೆಲ್ಲವೂ ಸಮೇತ ನಿಮ್ಮ ಒಂದು ಈ ಸಂದರ್ಭದಲ್ಲಿ ಆಗ್ತಿರುವಂಥ ಲಕ್ಷಣಗಳು. ಹೌದು. ಈ ಸದ್ಯದ ಪರಿಸ್ಥಿತಿಗೆ ಈ ಧನ್ವಂತರಿ ಅನ್ನುವಂಥ ಒಂದು ದೇವತೆ ಉಂಟು. ಆ ಧನ್ವಂತರಿ ದೇವಿಯ ಜಪಾದಿಗಳನ್ನು ಮಾಡಿಸಿ ಒಂದು ಕಲ್ಯಾಣಕ ಘೃತ ಅನ್ನುವಂಥದ್ದು ಬರ್ತದೆ. ಆ ಕಲ್ಯಾಣಕ ಘೃತಕ್ಕೆ ಧನ್ವಂತರಿ ಜಪಗಳನ್ನು ಮಾಡಿಸಿ ಆ ತುಪ್ಪವನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಬನ್ನಿ. ಒಂದು 40 ದಿನದಲ್ಲಿ ಇದೆಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರುವಂಥ ಲಕ್ಷಣಗಳಿದೆ. ಇದು ಕುಟುಂಬ ಸಂಬಂಧಿತವಾಗಿರುವಂಥ ಸಮಸ್ಯೆಗಳು ಮತ್ತು ಸ್ವಯಂಕೃತ ಅಪರಾಧಗಳು, ಯಾರಿಗೋ ಏನೋ ಚಿಂತನೆಗಳು ಅಂತ ಹೇಳಿದರೆ ಪ್ರಯೋಗಾದಿಗಳನ್ನು ಅಥವಾ ಯಾವುದೋ ದೇವತಾರಾಧನೆಯನ್ನು ಮಾಡಿಯೋ ಅದು ನಿಮಗೆ ಸ್ವಲ್ಪ ಸಮಸ್ಯೆಗಳನ್ನು ಕೊಡ್ತಿರುವಂಥ ಲಕ್ಷಣಗಳಿದು. ಅಂತ ಹೇಳಿದರೆ ಏನೋ ಮಾಡಬಾರ್ದು ಮಾಡಿ ಅದು ಆ ದೇವರ ಕೋಪ ಆದಂಥ ಲಕ್ಷಣಗಳಿದೆ. ಸದ್ಯಕ್ಕೆ ದೇಹದಲ್ಲಿರುವಂಥ ತೊಂದರೆಗಳು ಅನ್ನುವಂಥದ್ದು ಪರಿಹಾರ ಆಗಲಿಕ್ಕೆ ಇದನ್ನು ಮಾಡಿ. ದೇವ್ರು ಮಾಡ್ತಾ ಇದ್ದೀನಿ, ಹೊಸದಾಗಿ ಮಾಡ್ತಾ ಇದ್ದೀನಿ. ನಮ್ಮ ಮನೆ ದೇವರು ಎಲ್ಲರೂ ಸೇರಿ ನಾ ಹೇಳಿದ್ದನ್ನು ಮಾಡಿ, ನೀವು ಹೇಳಿದ್ದನ್ನು ಮಾಡಿದರೆ ಆಗೋದಿಲ್ಲ. ಆಯಿತಾ? ಸದ್ಯಕ್ಕೆ ದೇಹದ ಮೇಲಿರುವಂಥ ಬಾಧೆಗಳನ್ನು ಸರಿ ಮಾಡಲಿಕ್ಕೆ ನಾನು ಏನು ಹೇಳಿದೆ ಅದನ್ನು ನೀವು ಸರಿ ಮಾಡಿಕೊಳ್ಳಿ. ತದನಂತರದಲ್ಲಿ ನೇರವಾಗಿ ಬಂದು ಭೇಟಿ ಮಾಡಿ. ಕುಟುಂಬದ ಕೆಲವೆಲ್ಲ ದೋಷಗಳಿದೆ ಅಂತ ಹೇಳಿದರೆ ಸ್ವಲ್ಪ ಏನೋ ಮೋಸ ಆದಂಥದ್ದು ಮತ್ತೊಂದೆಲ್ಲ ಇದೆ, ಅದನ್ನು ನೇರವಾಗಿ ಬಂದು ಭೇಟಿ ಮಾಡಿ ಹೇಳ್ತೇನೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಯಾವೆಲ್ಲ ದೋಷಗಳಿಂದಾಗಿ ಈ ಕೋರ್ಟ್ ಕೇಸ್ಗಳಾಗುತ್ತೆ, ಹಾಗೆ ಈ ಕೋರ್ಟ್ ಕೇಸ್ಗಳಿಂದ ಯಾವ ರೀತಿಯಾಗಿ ಜಯ ಗಳಿಸಬೇಕು ಅಂತ ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.